ಪತ್ನಿಯ ಪರಸಂಗದಾಟ ಪಾಪದ ಪತಿಗೆ ಪ್ರಾಣ ಸಂಕಟ. ಹಲವರ ಜೊತೆ ಲವ್ವಿ ಡವ್ವಿ, ಪತಿರಾಯನಿಗೆ ಕಿರುಕುಳ. ಅದು ಕಾನೂನನ್ನ ಬಳಸಿಕೊಂಡು ಈ ಮಹಿಳೆ ಪತಿಗೆ ಕಿರುಕುಳ ನೀಡ್ತಾ ಇದ್ಲಂತೆ. ಪತ್ನಿಯ ಕಾಟಕ್ಕೆ ತುಮಕೂರಿನ ನಿವಾಸಿ ರಮೇಶ್ ಕಂಗಾಲಾಗಿ ಹೋಗಿದ್ದಾರೆ. 19 ವರ್ಷಕ್ಕೆ ಯುವತಿಯ ಮದುವೆಯಾಗಿದ್ದ ರಮೇಶ್ ಎಂಬ ವ್ಯಕ್ತಿ. ಮದುವೆ ಬಳಿಕ ಹಲವರ ಜೊತೆ ಈ ಯುವತಿ ಲವ್ವಿ ಡವ್ವಿ ಶುರು ಹಚ್ಕೊಂಡಿದ್ದಾಳೆ. ಖತರ್ನಾಕ್ ಪತ್ನಿ ವಿರುದ್ಧ ಮಾಜಿ ಪತಿ ಸಿಡಿದೆದ್ದಿದ್ದಾನೆ. ರಮೇಶ ಅಂತ ನಾನು 2006 ಮದುವೆ ಆಗಿದ್ದು. ಉಷಾ ಅನ್ನೋಳಿಗೆ ಅವಳು ಮದುವೆ ಆಗಿ ಒಂದು 3 ವರ್ಷ ಇದ್ಲು ನಮ್ಮ ಜೊತೆಗೆ. ಕಂಪ್ಲೇಂಟ್ ಕೊಟ್ಟಿದ್ಲು, ನಮ್ಗೆ ಡೌರಿ ಕೇಸು ಎಲ್ಲ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಇಲ್ದವಳು ನನ್ನ ಮೇಲೆ, ನಮ್ಮ ಅಪ್ಪ ನಮ್ಮ ಅಮ್ಮನ ಮೇಲೆ, ಎಲ್ಲರ ಮೇಲೆ, ಫ್ಯಾಮಿಲಿ ಮೇಲೆ ಸೇರಿಸಿ ಕಂಪ್ಲೇಂಟ್ ಕೊಟ್ಲು. ನಾವೆಲ್ಲ ಟೇಷನ್ಗೆ ಹೋದೋ. ಟೇಷನ್ನಾಗೆ ರಾಜಿ ಮಾಡುವಾಗಮ್ಮ ಬಾಳು ಅಂದ್ರೂ ಬರಲಿಲ್ಲ. ಬರದಿಲ್ಲದಕ್ಕೆ ಕಾರಣ ಆಸ್ತಿ, ಅವಳಿಗೆ ಆಸ್ತಿ ಐತೆ ಕೊಡಲಿ ಅಂತ ಕಾರಣ ಅದು ಬಂದ್ಬಿಡ್ತವ್ರಿ. ಕಣ್ಣು ಅದು ನಮ್ಮ ಆಸ್ತಿ ಕೊಡಲಿ, ನಮ್ಮ ಜೊತೆ ಸಂಸಾರ ಮಾಡೋದು ಬೇಡ. ಇವಳು ನಮಗೆ ಬಿಡ್ತಿದ್ದಂಗೆ 1 ವಾರ 15 ದಿನಕ್ಕೆ ಬೇರೆ ಡೈವರ್ಸು ಇದಕ್ಕೆ ನಮ್ಮನ್ನ ಇದೇ ಚೆನ್ನಾಗೇ ಇದ್ದು. ಅವ್ರ ಅಪ್ಪನೇ ಹೇಳ್ಕೊಟ್ಟ ಈ ಥರ ಸುಮ್ಮನೆ. ಅವರು ಹುಷಾರಪ್ಪ, ಈ ಥರ ಆಸ್ತಿ ಮಕ್ಕಳಾಗಿದ್ದು, 2 ಮಕ್ಕಳಾಗಿದ್ದು, ಹೆಣ್ಮಕ್ಳು. ನಮಗೆ ಹೆಣ್ಮಕ್ಳಾಗಿದ್ದು. ಹೆಣ್ಮಕ್ಳು ಆಗ್ತಿದ್ದಂಗೆ ಕಂಪ್ಲೇಂಟ್ ಕೊಟ್ಲು. ಹೋಗಿ ಹೊಡೆದೇರೆ ಎಲ್ಲ ದೌರ್ಜನ್ಯ, ವರದಕ್ಷಿಣೆ, ಕಿರುಕುಳ ಎಲ್ಲ ಮಾಡ್ಯಾರೆ ಅಂತೇಳಿ ಎಲ್ಲ ಸೇರಿಸಿ ಏನೇನು ಬೇಕು ಅವೆಲ್ಲ ಕೊಟ್ಟರು. ಇಲ್ಲಿ ಬಾರ್ಲೇನ್ ಸ್ಟೇಷನ್, ಗ್ರಾಮಾಂತ ಸ್ಟೇಷನ್ಗೆ ಕೊಟ್ಟರು. ಅವಾಗ ಆಮೇಲೆ ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಧು ಇಂಗಳದಾಲ್. ಮಧು, ಇದು ಮತ್ತೊಂದು ನಿದರ್ಶನ ಅನ್ಸುತ್ತೆ ಕಾನೂನನ್ನ, ಈ ಡೌರಿ ಕೇಸ್ ಅಥವಾ ಮಹಿಳೆಯರ ರಕ್ಷಣೆಗಿರುವಂಥ ಕಾನೂನು ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ. ಖಂಡಿತವಾಗ್ಲೂ ವಿಜಯ್, ಈ ಪ್ರಕರಣವನ್ನ ನೋಡಿದ್ರೆ ಇಲ್ಲಿ ನಿಜವಾಗ್ಲೂ ಅರ್ಥ ಆಗುತ್ತೆ. ಯಾಕೆಂತಂದ್ರೆ ಇವರು ಏನು ಈ ತುಮಕೂರಿನ ಗೆದ್ದಲ್ ನಿವಾಸಿ ಆಗಿರುವಂತಹ ರಮೇಶ್ 2006 ಮದುವೆ ಆಗಿರ್ತಾರೆ. ಮದುವೆ ಆದ ಬಳಿಕ 3-4 ವರ್ಷ ಸಂಸಾರ ಕೂಡ ನಡೆಸ್ತಾರೆ. 2 ಮಕ್ಕಳಾದ ಬಳಿಕ ತವರು ಮನೆಗೆ, ಅಂದ್ರೆ 2ನೇ ಮಗುವಿನ ಹೆರಿಗೆಗೆ ತವರು ಮನೆಗೆ ಹೋದಂತ ಪತ್ನಿ ಈತನ ಮನೆಗೆ ವಾಪಸ್ ಬರೋದಿಲ್ಲ. ಕರೀಲಿಕ್ಕೆ ಹೋಗ್ತಾರೆ, ನಾನು ಬರೋದಿಲ್ಲ, ನಿಮ್ಗೆ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಒಂದು ನೋಟಿಸ್ ಅನ್ನ ಕಳಿಸಿ ಅಲ್ಲಿಂದ ಅವರು ಈತನನ್ನ ಕೈ ಬಿಟ್ಟಿರ್ತಾರೆ. ನಿರಂತರವಾಗಿ ಈಗ ಕಾನೂನು ಹೋರಾಟಗಳು ಕೂಡ ನಡೀತಾ ಇದೆ. ಅಂದ್ರೆ ಇವರು ಕೋರ್ಟ್ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಪತ್ನಿಗೆ ವಿಚ್ಛೇದನ ಕೊಡ್ಬೇಕಾ, ಈ ರೀತಿಯಾಗಿ ಪ್ರಕರಣ ನಡೀತಾ ಇರುವಂತ ಸಂದರ್ಭದಲ್ಲಿ ಆಕೆ ಮತ್ತೊಬ್ಬನ ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದಾರೋ ಅಥವಾ ಮದುವೆ ಆಗಿದಾರೋ ಅನ್ನುವಂತಹ ಗೊಂದಲ ಕೂಡ ಈಗ ಪತಿಗೆ ಕಾಡ್ತಾ ಇರುವಂತದ್ದು. ಪತಿಯ ಎಲ್ಲಾ ದಾಖಲೆಗಳನ್ನ ಈಗ ಸಂಗ್ರಹ ಮಾಡಿ ಈಗ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಿದ್ದಾರೆ. ನನಗೆ ವಿಚ್ಛೇದನ ಕೊಡದಲೆ ನನ್ನ ಪತ್ನಿ ಈಗಾಗಲೇ ಮತ್ತೊಬ್ಬರ ಜೊತೆ ಸಂಸಾರವನ್ನ ನಡೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಂದು ಮಗು ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ಈಗ ರಮೇಶ್ ನೀಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಅನುಕೂಲವಾಗುವಂತಹ ಕಾನೂನುಗಳು ಎಲ್ಲೋ ಒಂದು ಕಡೆ ಪುರುಷರಿಗೆ ಇದರಿಂದ ತೊಂದರೆ ಆಗ್ತಾ ಇದೆಯಾ, ಆ ರೀತಿಯಾದಂತಹ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸದ್ಯ ರಮೇಶ್ ಏನಿದ್ದಾರೆ ಈಗ ಪತ್ನಿಯ ವಿರುದ್ಧನೇ ಆತ ಕೂಡ ಮಾನವ ಹಕ್ಕುಗಳ ಆಯೋಗ ಮತ್ತು ಜಯನಗರ ಪೊಲೀಸ್ ಠಾಣೆಗೂ ಕೂಡ ಈಗ ದೂರನ್ನ ನೀಡಿ ನನಗೆ ನ್ಯಾಯ ಬೇಕು ಪತ್ನಿಯಿಂದ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ಇಲ್ಲಿ ಈತ ಆರೋಪಗಳು ಸಾಕಷ್ಟು ಮಾಡ್ತಾರೆ. ಅಂದ್ರೆ ಈಗ ಅವರ ಮದುವೆಯಾಗಿ 19 ವರ್ಷಗಳು ಕಳೆದಿದೆ. ಇನ್ನು 1 ವರ್ಷ ಹೋಗಿದ್ರೆ ಬಹುಶಃ 20 ವರ್ಷ ಆಗ್ತಾ ಇತ್ತು. ಇವರ ಈಗ ಮಾನಸಿಕ ಸ್ಥಿತಿ ಮತ್ತು ಇವರ ವೈಯಕ್ತಿಕ ಹಣಕಾಸಿನ ಸ್ಥಿತಿ ಇದೆಲ್ಲ ನೋಡಿದ್ರೆ ನಾನು ಇದ್ದಿದ್ದು ಹಣವನ್ನೆಲ್ಲ ಈಗಾಗಲೇ ಪತ್ನಿಗೆ ಕೊಟ್ಟಿದ್ದೀನಿ. ಅಂದ್ರೆ ಏನು ಅವ್ರಿಗೆ ಪರಿಹಾರ ಕೊಡ್ಬೇಕು ಆ ರೂಪದಲ್ಲಿ ನಾನು ಕೊಡ್ತಾ ಇದ್ದೀನಿ. ನನಗೆ ಮಾನಸಿಕವಾಗಿ ಕಿರುಕುಳ ಆಗ್ತಾ ಇದೆ ನನ್ನ ಪತ್ನಿಯಿಂದ, ನನಗೆ ನ್ಯಾಯ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ರಮೇಶ್ ಕೂಡ ದೂರನ್ನ ನೀಡಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಮಧು. ನೋಡಿ, ಈ ರೀತಿ ಮಾಡೋದು ಅಂದ್ರೆ ಈಗಾಗಲೇ ಬೇರೆಯವನ ಜೊತೆ ಸಂಸಾರ ಮಾಡ್ತಿದ್ದಾರೆ, ಆದರೆ ಮೊದಲನೇ ಗಂಡನಿಗೆ ಕಾನೂನನ್ನು ಬಳಸ್ಕೊಂಡು ಕಿರುಕುಳ ಕೊಡ್ತಾ ಇರೋದು. ಯಾಕೆ? ಆಸ್ತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಅಂತ. ಪತಿ ಏನು ಮಾಡಬೇಕು ಹಾಗಿದ್ರೆ? ಈಗ ವಿಚ್ಛೇದನೆ ಕೊಡೋದು ಬೇಡ, ಮಾತುಕತೆ ಆಡೋಣ, ರಾಜಿ ಮಾಡ್ಕೊಳ್ಳೋಣ ಅಂತ ಪೊಲೀಸ್ ಠಾಣೆಗೆ ಕರೆದ್ರೂ ಬರಲಿಲ್ಲ. ಆಸ್ತಿ ಮೇಲೆ ಕಣ್ಣು, ಮದುವೆಯಾಗೋದು, ಸಂಸಾರ ಮಾಡೋದು, ಅದಾದ್ಮೇಲೆ ವಿಚ್ಛೇದನ ತಗೊಂಡು ಆಸ್ತಿಯಲ್ಲಿ ಪಾಲು ತಗೊಂಡು ಹೊರಟೋಗೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.